ವೆಲ್ಕಮ್ ಟು CS ಎಜುಕೇಷನ್. 2018 ಕೆಸೆಟ್ ಅರ್ಥಶಾಸ್ತ್ರ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಭಾಗ 5. ಪ್ರಶ್ನೆ ಸಂಖ್ಯೆ 81. 2011ರ ಜನಗಣತಿಯಂತೆ ಈ ಕೆಳಗಿನ ರಾಜ್ಯಗಳನ್ನು ಸಾಕ್ಷರತಾ ದರವನ್ನು ಆಧರಿಸಿ ಇಳಿಕೆಯ ಕ್ರಮದಲ್ಲಿ ಹೊಂದಿಸಿ. ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಕರ್ನಾಟಕ. ಸಂಕೇತಗಳು: ಆಪ್ಷನ್ ಎ ಸಿ ಬಿ ಎ ಡಿ, ಆಪ್ಷನ್ ಬಿ ಡಿ ಬಿ ಸಿ ಎ, ಆಪ್ಷನ್ ಸಿ ಎ ಬಿ ಸಿ ಡಿ, ಆಪ್ಷನ್ ಡಿ ಬಿ ಎ ಸಿ ಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಿ ಮಹಾರಾಷ್ಟ್ರ, ಬಿ ತಮಿಳುನಾಡು, ಗುಜರಾತ್ ಆ್ಯಂಡ್ ಕರ್ನಾಟಕ. ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ್ ಆ್ಯಂಡ್ ಕರ್ನಾಟಕ. ಮುಂದಿನ ಪ್ರಶ್ನೆ 82. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1. ಎ ಸಾರ್ವಜನಿಕ ವೆಚ್ಚದ ನಿಯಮಗಳು, ಬಿ ಸಾರ್ವಜನಿಕ ಆಯ್ಕೆಯ ಸಿದ್ಧಾಂತ, ಸಿ ಕಾರ್ಯಾನುಗುಣ ಹಣಕಾಸು, ಡಿ ಒಕ್ಕೂಟ ಹಣಕಾಸು. ಪಟ್ಟಿ 2. 1 JM ಬುಕ್ಯಾನನ್, 2 ಪಿಂಟ್ಲೆ ಶಿರಾಸ್, 3 ಗೋವಿಂದರಾವ್, 4 AP ಲರ್ನರ್. ಆಪ್ಷನ್ ಎ 1, 2, 3, 4, ಆಪ್ಷನ್ ಬಿ 2, 1, 4, 3, ಆಪ್ಷನ್ ಸಿ 2, 3, 4, 1, ಆಪ್ಷನ್ ಡಿ 2, 4, 1, 3. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಂದರೆ ಸಾರ್ವಜನಿಕ ವೆಚ್ಚದ ನಿಯಮಗಳು, ಪಿಂಟ್ಲೆ ಶಿಫಾರಸು. ಸಾರ್ವಜನಿಕ ಆಯ್ಕೆಯ ಸಿದ್ಧಾಂತ JM ಬುಕ್ಯಾನನ್. ಕಾರ್ಯಾನುಗುಣ ಹಣಕಾಸು AP ಲರ್ನರ್. ಒಕ್ಕೂಟ ಹಣಕಾಸು ಗೋವಿಂದರಾವ್. ಮುಂದಿನ ಪ್ರಶ್ನೆ 83. ಕೆಳಗಿನ ಪಟ್ಟಿಗಳನ್ನು ಹೊಂದಿಸಿ ಕೆಳಗೆ ನೀಡಲಾದ ಸಂಕೇತಾಕ್ಷರಗಳ ಪೈಕಿ ಸರಿಯಾದ ಆಯ್ಕೆಯನ್ನು ಸೂಚಿಸಿ. ಪಟ್ಟಿ 1. ಎ ಒಂದು ಕಾರ್ಯವೆಸಗುವುದಕ್ಕೆ ಒಬ್ಬ ವ್ಯಕ್ತಿಯು ಮಾಡಿದ ತ್ಯಾಗದ ಪ್ರಮಾಣ, ಬಿ ಸೀಮಾಂತ ವೆಚ್ಚವು ವೆಚ್ಚಕ್ಕಿಂತ ಕಡಿಮೆ ಇದ್ದಾಗ ಕುಸಿಯುವ ಮತ್ತು ಸೀಮಾಂತ ವೆಚ್ಚವು ವೆಚ್ಚಕ್ಕಿಂತ ಅಧಿಕವಿರುವಾಗ ಏರುವ ವೆಚ್ಚ, ಸಿ ಉತ್ಪನ್ನದ ಪ್ರಮಾಣದ ಮೇಲೆ ಅವಲಂಬಿತವಿಲ್ಲದ ವೆಚ್ಚ, ಡಿ ಒಂದು ಹೆಚ್ಚುವರಿ ಘಟಕವನ್ನು ಉತ್ಪಾದಿಸಲು ತಗುಲುವಂತಹ ವೆಚ್ಚ. ಪಟ್ಟಿ 2. 1 ಸ್ಥಿರ ವೆಚ್ಚ, 2 ಸೀಮಾಂತ ವೆಚ್ಚ, 3 ಸರಾಸರಿ ವೆಚ್ಚ, 4 ಸದಾವಕಾಶ ವೆಚ್ಚ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಒಂದು ಕಾರ್ಯವೆಸಗುವುದಕ್ಕೆ ಒಬ್ಬ ವ್ಯಕ್ತಿಯು ಮಾಡಿದ ತ್ಯಾಗದ ಪ್ರಮಾಣ, ಸದಾವಕಾಶ ವೆಚ್ಚ.
ಸೀಮಾಂತ ವೆಚ್ಚವು ವೆಚ್ಚಕ್ಕಿಂತ ಕಡಿಮೆ ಇದ್ದಾಗ ಕುಸಿಯುವ ಮತ್ತು ಸೀಮಾಂತ ವೆಚ್ಚವು ವೆಚ್ಚಕ್ಕಿಂತ ಅಧಿಕವಿರುವಾಗ ಏರುವ ವೆಚ್ಚ ಸರಾಸರಿ ವೆಚ್ಚ ಆಗಿರುತ್ತದೆ. ಉತ್ಪನ್ನದ ಪ್ರಮಾಣದ ಮೇಲೆ ಅವಲಂಬಿತವಿಲ್ಲದ ವೆಚ್ಚ ಸ್ಥಿರ ವೆಚ್ಚ. ಒಂದು ಹೆಚ್ಚುವರಿ ಘಟಕವನ್ನು ಉತ್ಪಾದಿಸಲು ತಗುಲುವಂತಹ ವೆಚ್ಚ ಸೀಮಾಂತ ವೆಚ್ಚ ಆಗಿರುತ್ತದೆ. ಮುಂದಿನ ಪ್ರಶ್ನೆ 84. ಕೆಳಗಿನ ಪಟ್ಟಿಗಳನ್ನು ಹೊಂದಿಸಿ. ಪಟ್ಟಿ 1 ಎ M1 B M2 C M3 D M4. ಪಟ್ಟಿ 2 1 M1 ಪ್ಲಸ್ ಅಂಚೆ ಕಚೇರಿ ಉಳಿತಾಯ ಬ್ಯಾಂಕುಗಳ ಠೇವಣಿಗಳು. 2 M3 ಪ್ಲಸ್ ಒಟ್ಟು ಅಂಚೆ ಕಚೇರಿ ಠೇವಣಿಗಳು. 3 M1 ಪ್ಲಸ್ ಸಾವಧಿ ಠೇವಣಿಗಳು. 4 ಸಾರ್ವಜನಿಕರ ಬಳಿ ಇರುವ ನಗದು ಬೇಡಿಕೆ ಠೇವಣಿಗಳು ಮತ್ತು RBIಯಲ್ಲಿರುವಂತಹ ಇತರ ಠೇವಣಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ M1. M1 ಸಾರ್ವಜನಿಕರ ಬಳಿ ಇರುವಂತಹ ನಗದು ಬೇಡಿಕೆ ಠೇವಣಿಗಳು ಮತ್ತು RBIಯಲ್ಲಿರುವಂತಹ ಇತರ ಠೇವಣಿಗಳು. ನೆಕ್ಸ್ಟ್ M2 M1 ಪ್ಲಸ್ ಅಂಚೆ ಕಚೇರಿ ಉಳಿತಾಯ ಬ್ಯಾಂಕುಗಳ ಠೇವಣಿ. M3 M1 ಪ್ಲಸ್ ಸಾವಧಿ ಠೇವಣಿಗಳು. M4 M1 ಪ್ಲಸ್ ಒಟ್ಟು ಅಂಚೆ ಕಚೇರಿಗಳ ಠೇವಣಿಗಳು. ಮುಂದಿನ ಪ್ರಶ್ನೆ 85. ಈ ಕೆಳಗಿನ ಪಟ್ಟಿಗಳನ್ನು ಹೊಂದಿಸಿ. ಪಟ್ಟಿ 1 ಪುಸ್ತಕಗಳು. ಎ ಪ್ಲಾನಿಂಗ್ ಫಾರ್ ಎಕ್ಸ್ಪ್ಯಾಂಡಿಂಗ್ ಎಕನಾಮಿ. ಬಿ ಇಂಡಸ್ಟ್ರಿಯಲ್ ಇವ್ಯಾಲ್ಯೂಯೇಷನ್ ಆಫ್ ಇಂಡಿಯಾ. ಸಿ ಟ್ರೈನ್ ಥಿಯರಿ. ಆಪ್ಷನ್ ಡಿ ಇಂಡಿಯಾಸ್ ನ್ಯಾಷನಲ್ ಇನ್ಕಮ್. ಪಟ್ಟಿ 2 ಲೇಖಕರು. ಮೊದಲನೇದು VKRV ರಾವ್. 2 ದಾದಾಬಾಯಿ ನವರೋಜಿ. 3 DR ಗಾಡ್ಗಿಲ್. 4 ವಕೀಲ್ ಆ್ಯಂಡ್ ಬ್ರಹ್ಮಾನಂದ್. ಎಂಬತ್ತೈದನೇದು ಸಿ. ಪ್ಲಾನಿಂಗ್ ಫಾರ್ ಎಕ್ಸ್ಪ್ಯಾಂಡಿಂಗ್ ಎಕನಾಮಿ ಇದನ್ನು ಬರೆದಂಥವರು ವಕೀಲ್ ಆ್ಯಂಡ್ ಬ್ರಹ್ಮಾನಂದ್. 3 ಇಂಡಸ್ಟ್ರಿಯಲ್ ಇವ್ಯಾಲ್ಯೂಯೇಷನ್ ಆಫ್ ಇಂಡಿಯಾ DR ಗಾಡ್ಗಿಲ್. ಟ್ರೈನ್ ಥಿಯರಿ ದಾದಾಬಾಯಿ ನವರೋಜಿ. ಇಂಡಿಯನ್ ನ್ಯಾಷನಲ್ ಇನ್ಕಮ್ VKRV ರಾವ್. ಮುಂದಿನ ಪ್ರಶ್ನೆ 86. ಈ ಕೆಳಗಿನ ಪಟ್ಟಿಗಳನ್ನು ಹೊಂದಿಸಿ. ಪಟ್ಟಿ 1 ಲೇಖಕರು. ಎ CP ಕಿಂಡಲ್ಬರ್ಗ್. ಬಿ ಜೆರಾಲ್ಡ್ ಎಂ ಮೀರ್. ಸಿ ಗುನ್ನಾರ್ ಮಿಲ್ಡರ್. ಡಿ EJ ಮಿಷನ್. ಪಟ್ಟಿ 2 ಪುಸ್ತಕಗಳು. ಮೊದಲನೇದು
ಕಾಸ್ಟ್ ಬೆನಿಫಿಟ್ ಎನಾಲಿಸಿಸ್. 2 ಚಾಲೆಂಜ್ ಟು ಅಫ್ಲುಯೆನ್ಸ್. 3 ಎಕನಾಮಿಕ್ ಡೆವಲಪ್ಮೆಂಟ್. 4 ಲೀಡಿಂಗ್ ಇಶ್ಯೂಸ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಸಿ.ಪಿ. ಕಿಂಡಲ್ಬರ್ಗರ್ ಅವರ ಪುಸ್ತಕ ಎಕನಾಮಿಕ್ ಡೆವಲಪ್ಮೆಂಟ್. ಜೆರಾಲ್ಡ್ ಎಂ. ಮೀರ್ ಅವರ ಪುಸ್ತಕ ಲೀಡಿಂಗ್ ಇಶ್ಯೂಸ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್. ಗುನ್ನಾರ್ ಮಿಲ್ಡರ್ ಅವರ ಪುಸ್ತಕ ಚಾಲೆಂಜ್ ಟು ಅಫ್ಲುಯೆನ್ಸ್. ಇ.ಜೆ. ಮಿಶನ್ ರವರ ಪುಸ್ತಕ ಕಾಸ್ಟ್ ಬೆನಿಫಿಟ್ ಎನಾಲಿಸಿಸ್. ಮುಂದಿನ ಪ್ರಶ್ನೆ 87. ಕೆಳಗಿನ ಪಟ್ಟಿಗಳನ್ನು ಹೊಂದಿಸಿ. ಪಟ್ಟಿ 1 ಅಭಿವೃದ್ಧಿ ತಂತ್ರ. ಎ ತಂತ್ರಜ್ಞಾನವಾದಿ. ಬಿ ಸುಧಾರಣಾವಾದಿ. ಸಿ ವಿಚಾರವಾದಿ. ಡಿ ಬಂಡವಾಳಶಾಹಿ. ಪಟ್ಟಿ 2 ಉದ್ದೇಶಗಳು. ಮೊದಲನೇದು ಆದಾಯದ ಪುನಃ ವಿತರಣೆ. 2 ಸಾಮಾಜಿಕ ಬದಲಾವಣೆ. 3 ಹುಟ್ಟುವಳಿಯನ್ನು ಹೆಚ್ಚಿಸುವುದು. 4 ಖಾಸಗಿ ಆಸ್ತಿಗಳ ಬದಲಾವಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ತಂತ್ರಜ್ಞಾನವಾದಿ ಹುಟ್ಟುವಳಿಯನ್ನು ಹೆಚ್ಚಿಸುವುದು. ಸುಧಾರಣಾವಾದಿ ಆದಾಯದ ಪುನಃ ವಿತರಣೆ. ವಿಚಾರವಾದಿ ಸಾಮಾಜಿಕ ಬದಲಾವಣೆ. ಬಂಡವಾಳಶಾಹಿ ಖಾಸಗಿ ಆಸ್ತಿಗಳ ಬೆಳವಣಿಗೆ. ಮುಂದಿನ ಪ್ರಶ್ನೆ 88. ಕೆಳಗಿನವುಗಳನ್ನು ಹೊಂದಿಸಿ. ಪಟ್ಟಿ 1 ಎ ನಗದು ಮೀಸಲು ಅನುಪಾತ. ಬಿ ಶಾಸನಬದ್ಧ ದ್ರವ್ಯತೆಯ ಅನುಪಾತ. ಸಿ ರೆಪೋ ದರ. ಡಿ ರಿವರ್ಸ್ ರೆಪೋ ದರ. ಪಟ್ಟಿ 2 1 RBIಗೆ ವಾಣಿಜ್ಯ ಬ್ಯಾಂಕುಗಳು ಬಡ್ಡಿಯನ್ನು ಪಾವತಿಸುವುದು. 2 RBIಯು ವಾಣಿಜ್ಯ ಬ್ಯಾಂಕುಗಳಿಗೆ ಪಾವತಿಸಿದ್ದ ಬಡ್ಡಿ. 3 ಚಿನ್ನ ಅಥವಾ ಸರ್ಕಾರಿ ಭದ್ರತೆಯ ರೂಪದಲ್ಲಿ RBIಯಲ್ಲಿ ಇರಿಸಿದ ಬೇಡಿಕೆ ಮತ್ತು ಸಾವಧಿ ಬಾಧ್ಯತೆಗಳ ಸ್ವಲ್ಪ ಶೇಕಡಾ ಪ್ರಮಾಣ. 4 RBIಯಲ್ಲಿರುವ ನಗದು ರೂಪದ ಬೇಡಿಕೆ ಮತ್ತು ಸಾವಧಿ ಬಾಧ್ಯತೆಗಳ ಸ್ವಲ್ಪ ಶೇಕಡಾ ಪ್ರಮಾಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಎ ನಗದು ಮೀಸಲು ಅನುಪಾತ
RBIಯಲ್ಲಿರುವ ನಗದು ರೂಪದ ಬೇಡಿಕೆ ಮತ್ತು ಸಾವಧಿ ಬಾಧ್ಯತೆಗಳ ಸ್ವಲ್ಪ ಶೇಕಡ ಪ್ರಮಾಣ. ಶಾಸನಬದ್ಧ ದ್ರವ್ಯತೆಯ ಅನುಪಾತ. ಚಿನ್ನ ಮತ್ತು ಸರ್ಕಾರಿ ಭದ್ರತೆಯ ರೂಪದಲ್ಲಿ RBIಯಲ್ಲಿ ಇರಿಸಿದ ಬೇಡಿಕೆ ಮತ್ತು ಸಾವಧಿ ಬಾಧ್ಯತೆಗಳ ಸ್ವಲ್ಪ ಶೇಕಡ ಪ್ರಮಾಣ. ರೆಪೋ ದರ. RBIಗೆ ವಾಣಿಜ್ಯ ಬ್ಯಾಂಕುಗಳು ಬಡ್ಡಿಯನ್ನು ಪಾವತಿಸುವುದು. ರಿವರ್ಸ್ ರೆಪೋ ದರ. RBI ವಾಣಿಜ್ಯ ಬ್ಯಾಂಕುಗಳಿಗೆ ಪಾವತಿಸಿದ ಬಡ್ಡಿ. ಮುಂದಿನ ಪ್ರಶ್ನೆ 89. ಕೆಳಗಿನ ಪಟ್ಟಿಗಳನ್ನು ಹೊಂದಿಸಿ. ಪಟ್ಟಿ 1 ಆಮದು ಧ್ಯೇಯಾಂಶ. ಬಿ ಡಂಪಿಂಗ್. ಸಿ ವಿನಿಮಯ ನಿಯಂತ್ರಣ. ಡಿ ಸ್ವಯಂ ಪ್ರೇರಿತ ರಫ್ತು ನಿರ್ಬಂಧ. ಪಟ್ಟಿ 2 ಅಂತಾರಾಷ್ಟ್ರೀಯ ವ್ಯಾಪಾರದ ಮತ್ತು ಪಾವತಿಗಳ ನಿಯಂತ್ರಣದ ಕ್ರಮ. 2 ಅಂತಾರಾಷ್ಟ್ರೀಯ ಬೆಲೆ ತಾರತಮ್ಯಕ್ಕೆ ಸಂಬಂಧಿಸಿದ್ದು. 3 ವಿದೇಶದಿಂದ ಸರಕು ಮತ್ತು ಸೇವೆಯ ಪೂರೈಕೆಯ ನಿರ್ಬಂಧ. 4 ರಫ್ತು ಮತ್ತು ಆಮದುಗಳಲ್ಲಿ ತೊಡಗಿರುವ ದೇಶಗಳ ನಡುವೆ ರಫ್ತು ಮಿತಿ ಕುರಿತು ಒಪ್ಪಂದ ಅಥವಾ ಕರಾರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಅಂದರೆ ಆಮದು ಧ್ಯೇಯಾಂಶ ದೇಶದಿಂದ ಸರಕು ಮತ್ತು ಸೇವೆಗಳ ಪೂರೈಕೆಯ ನಿರ್ಬಂಧ. ಡಂಪಿಂಗ್ ಅಂತಾರಾಷ್ಟ್ರೀಯ ಬೆಲೆ ತಾರತಮ್ಯಕ್ಕೆ ಸಂಬಂಧಿಸಿದ್ದು. ವಿನಿಮಯ ನಿಯಂತ್ರಣ ಅಂತಾರಾಷ್ಟ್ರೀಯ ವ್ಯಾಪಾರದ ಮತ್ತು ಪಾವತಿಗಳ ನಿಯಂತ್ರಣದ ಕ್ರಮ. ಸ್ವಯಂ ಪ್ರೇರಿತ ರಫ್ತು ನಿರ್ಬಂಧ ರಫ್ತು ಮತ್ತು ಆಮದುಗಳಲ್ಲಿ ತೊಡಗಿರುವಂತಹ ದೇಶಗಳ ನಡುವೆ ರಫ್ತು ಮಿತಿ ಕುರಿತು ಒಪ್ಪಂದ ಅಥವಾ ಕರಾರು. ಮುಂದಿನ ಪ್ರಶ್ನೆ 90. ಕೆಳಗಿನ ಪಟ್ಟಿಗಳನ್ನು ಹೊಂದಿಸಿ. ಪಟ್ಟಿ 1 ಎ ರೆಬೆಸೆನ್ಸ್ಕಿ ಪ್ರಮೇಯ. ಬಿ ಕ್ರೆವಿ ಸಿದ್ಧಾಂತ. ಸಿ ಇಮ್ಯಾನುವೆಲ್ ಸಿದ್ಧಾಂತ. ಡಿ ಕೆನೆನ್ಸ್ ಸಿದ್ಧಾಂತ. ಪಟ್ಟಿ 2 1 ಅಸಮ ವಿನಿಮಯ ಸಿದ್ಧಾಂತ. 2 ಮಾನವ ಬಂಡವಾಳ ಸಿದ್ಧಾಂತ. 3 ಲಭ್ಯತೆಯ ಸಿದ್ಧಾಂತ. 4 ವ್ಯಾಪಾರದ ಮೇಲೆ ಉತ್ಪಾದನಾಂಗ ಸಂಪನ್ನತೆಯ ಪರಿಣಾಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರೆಬೆಸೆನ್ಸ್ಕಿ ಪ್ರಮೇಯ. ಇದಕ್ಕೆ ವ್ಯಾಪಾರದ ಮೇಲೆ ಉತ್ಪಾದನಾಂಗ ಸಂಪನ್ನತೆಯ ಪರಿಣಾಮ. ಕೆವಿ ಸಿದ್ಧಾಂತ ಲಭ್ಯತೆಯ ಸಿದ್ಧಾಂತ. ಇಮ್ಯಾನ್ಯುಯಲ್ ಸಿದ್ಧಾಂತ ಅಸಮ ವಿನಿಮಯ ಸಿದ್ಧಾಂತ. ಕೆನೆನ್ಸಿ ಸಿದ್ಧಾಂತ ಮಾನವ ಬಂಡವಾಳ ಸಿದ್ಧಾಂತ. ಮುಂದಿನ ಪ್ರಶ್ನೆ 91. ಕೆಳಗಿನ ಪಟ್ಟಿಗಳನ್ನು ಸರಿಹೊಂದಿಸಿ.
ಪಟ್ಟಿ 1 ಎ ರಾಗ್ನರ್ನಾಕ್ಸ್, ಬಿ ರೋಸೆನ್ಸ್ಟೈನ್ ರೋಡಾನ್, ಸಿ ಗುನ್ನಾರ್ ಮಿರ್ಡಲ್, ಡಿ ಎ.ಒ. ಹರ್ಷ್ಮನ್. ಪಟ್ಟಿ 2 1 ಬ್ಯಾಕ್ವಾಶ್ ಪರಿಣಾಮ, 2 ಸಮತೋಲಿತ ಬೆಳವಣಿಗೆಯ ಸಿದ್ಧಾಂತ, 3 ಬೃಹತ್ ತಳ್ಳುವಿಕೆಯ ಸಿದ್ಧಾಂತ, 4 ಅಸಮತೋಲಿತ ಬೆಳವಣಿಗೆಯ ಸಿದ್ಧಾಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಗ್ನರ್ನಾಕ್ಸ್ ಸಮತೋಲಿತ ಬೆಳವಣಿಗೆಯ ಸಿದ್ಧಾಂತ. ರೋಸೆನ್ಸ್ಟೈನ್ ರೋಡಾನ್ ಬೃಹತ್ ತಳ್ಳುವಿಕೆಯ ಸಿದ್ಧಾಂತ, ಗುನ್ನಾರ್ ಮಿರ್ಡಲ್ ಬ್ಯಾಕ್ವಾಶ್ ಪರಿಣಾಮ, ಎ.ಒ. ಹರ್ಷ್ಮನ್ ಅಸಮತೋಲಿತ ಬೆಳವಣಿಗೆಯ ಸಿದ್ಧಾಂತ. ಮುಂದಿನ ಪ್ರಶ್ನೆ 92. ಕೆಳಗಿನ ಪಟ್ಟಿಗಳನ್ನು ಹೊಂದಿಸಿ. ಪಟ್ಟಿ 1 ಜನಸಂಖ್ಯಾ ದರಗಳು. ಎ ನಿಶ್ಚಲ ಜನನ ದರ, ಬಿ ಜನನ ಪೂರ್ವ ಮರಣ ದರ, ಸಿ ನವಜಾತ ಮರಣ ದರ, ಡಿ ಶಿಶು ಮರಣ ದರ. ಪಟ್ಟಿ 2 SRS 2016 ಜನಗಣತಿ ದರಗಳ ಮೌಲ್ಯಗಳು. 1 23, 2 4, 3 34, 4 24. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಿಶ್ಚಲ ಜನನ ದರ 4, ಜನನ ಪೂರ್ವ ಮರಣ ದರ 23, ನವಜಾತ ಮರಣ ದರ 24, ಶಿಶು ಮರಣ ದರ 34. ಮುಂದಿನ ಪ್ರಶ್ನೆ ಕೆಳಗಿನವುಗಳನ್ನು ಹೊಂದಿಸಿ. ಪಟ್ಟಿ 1 ಎ ಕೇಂದ್ರೀಯ ಪ್ರವೃತ್ತಿ, ಬಿ ಪ್ರಸರಣ, ಸಿ ಹೊರೆತನದ ಪ್ರವಣತೆ, ಡಿ ಕುಟೋಸಿಸ್. ಪಟ್ಟಿ 2 1 ಸಂಬಂಧದ ಮಾಪನ, 2 ವಿತರಣೆಯ ಸಮ್ಮಿತಿ, 3 ವಿತರಣೆಯ ಗರಿಷ್ಠತೆ, 4 ಸರಾಸರಿ ಮೌಲ್ಯ, 5 ವ್ಯತ್ಯಾಸದ ಮಟ್ಟ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೇಂದ್ರೀಯ ಪ್ರವೃತ್ತಿ ಸರಾಸರಿ ಮೌಲ್ಯ. ಪ್ರಸರಣ ವ್ಯತ್ಯಾಸದ ಮಟ್ಟ, ಹೊರೆತನ ವಿತರಣೆಯ ಸಮ್ಮಿತಿ, ಕುಟೋಸಿಸ್ ವಿತರಣೆಯ ಗರಿಷ್ಠತೆ.
95. ಮುಂದಿನ ಪ್ರಶ್ನೆ 95. ಹೊಂದಿಸಿ ಬರೆಯಿರಿ. ಪಟ್ಟಿ 1. ಎ ಎಕ್ಸ್ಪ್ಲೇನ್ಡ್ ವೇರಿಯಬಲ್, ಬಿ ಎಕ್ಸ್ಪ್ಲನೇಟರಿ ವೇರಿಯಬಲ್, ಸಿ ಡಮ್ಮಿ ವೇರಿಯಬಲ್, ಡಿ ಇನ್ಸ್ಟ್ರೂಮೆಂಟಲ್ ವೇರಿಯಬಲ್. ಪಟ್ಟಿ 2. 1 ಇಂಡಿಪೆಂಡೆಂಟ್ ವೇರಿಯಬಲ್, 2 ಕ್ಯಾಟಗಾರಿಕಲ್ ವೇರಿಯಬಲ್, 3 ಫ್ರಾಕ್ಸಿ ವೇರಿಯಬಲ್, 4 ಡಿಫರೆಂಟ್ ವೇರಿಯಬಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎಕ್ಸ್ಪ್ಲೇನ್ಡ್ ವೇರಿಯಬಲ್. ಎಕ್ಸ್ಪ್ಲೇನ್ಡ್ ವೇರಿಯಬಲ್ ಡಿಫರೆಂಟ್ ವೇರಿಯಬಲ್ ಆಗಿರುತ್ತೆ. ಎಕ್ಸ್ಪ್ಲನೇಟರಿ ವೇರಿಯಬಲ್ ಇಂಡಿಪೆಂಡೆಂಟ್ ವೇರಿಯಬಲ್ ಆಗಿರುತ್ತೆ. ಡಮ್ಮಿ ವೇರಿಯಬಲ್ ಕ್ಯಾಟಗಾರಿಕಲ್ ವೇರಿಯಬಲ್ ಆಗಿರುತ್ತೆ. ಇನ್ಸ್ಟ್ರೂಮೆಂಟಲ್ ವೇರಿಯಬಲ್ ಫ್ರಾಕ್ಸಿ ವೇರಿಯಬಲ್ ಆಗಿರುತ್ತೆ. ಕೆಳಗಿನ ಟಿಪ್ಪಣಿಗಳನ್ನು ಲಕ್ಷ್ಯ ಕೊಟ್ಟು ಓದಿ 96ರಿಂದ 100 ಪ್ರಶ್ನೆಯವರೆಗೆ ಪ್ರಶ್ನೆಗಳನ್ನು ಉತ್ತರಿಸಿ. ಹಣದುಬ್ಬರ ನಿಯಂತ್ರಣವು ಒಂದು ಆದ್ಯತೆಯ ವಿಷಯವಾಗಿರುವುದರಿಂದ ಕೇಂದ್ರ ಸರ್ಕಾರವು ಬೆಲೆ ಪರಿಸ್ಥಿತಿಯನ್ನು ನಿರಂತರವಾಗಿ ಗಮನಿಸುತ್ತಿರುತ್ತದೆ. ಹಣದುಬ್ಬರ ನಿಯಂತ್ರಣಕ್ಕಾಗಿ ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದು, ಅವುಗಳಲ್ಲಿ ಈ ಕೆಳಗಿನ ಪ್ರಮುಖ ಕ್ರಮಗಳಿವೆ. ಕೇಂದ್ರವು ರಾಜ್ಯ ಸರ್ಕಾರಗಳಿಗೆ ದಾಸ್ತಾನು ಮತ್ತು ಕಾಳಸಂತೆಯಲ್ಲಿ ನಿರತರಾಗಿರುವವರ ವಿರುದ್ಧ ಕ್ರಮ ಕೈಗೊಳ್ಳಲು, ಕಡಿಮೆ ಪೂರೈಕೆಯಲ್ಲಿರುವ ಸರಕುಗಳಿಗೆ ಸಂಬಂಧಿಸಿದಂತೆ 1955ರ ಅವಶ್ಯಕ ಸಾಮಗ್ರಿಗಳ ಕಾಯ್ದೆಯಲ್ಲದೆ 1980ರ ಕಾಳಸಂತೆ ನಿಯಂತ್ರಣ ಮತ್ತು ಅವಶ್ಯಕ ಸಾಮಗ್ರಿಗಳ ಪೂರೈಕೆ ನಿರ್ವಹಣಾ ಕಾಯ್ದೆಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಆದ್ಯ ದೇಶಗಳನ್ನು ಅಗತ್ಯ ಆದಾಗಲೆಲ್ಲ ನೀಡುತ್ತಾ ಬಂದಿದೆ. ಇದರ ಜೊತೆಗೆ ಉನ್ನತ ಸಮಿತಿಗಳಾದ ಕಾರ್ಯದರ್ಶಿಗಳ ಸಮಿತಿ, ಅಂತರ್ ಸಚಿವಾಲಯ ಸಮಿತಿ, ಬೆಲೆ ಸ್ಥಿರೀಕರಣ, ನಿಧಿ ನಿರ್ವಹಣಾ ಸಮಿತಿ ಮತ್ತು ಇಲಾಖಾ ಮಟ್ಟದ ಪರಿಶೀಲನಾ ಸಭೆಗಳ ಮೂಲಕ ಬೆಲೆ ಪರಿಸ್ಥಿತಿಯನ್ನು ಅವಲೋಕಿಸಲಾಗಿರುತ್ತದೆ. ಮುಖ್ಯವಾಗಿ ಬೇಳೆಕಾಳುಗಳನ್ನು ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ವಿತರಣೆಗಾಗಿ, ಮಧ್ಯಾಹ್ನದ ಬಿಸಿಯೂಟ ಯೋಜನೆಗಾಗಿ ಮುಂತಾದವುಗಳಿಗಾಗಿ ಒದಗಿಸಲಾಗುತ್ತದೆ. ಸೇನಾ, ಅರೆಸೇನಾ ಪಡೆಗಳಿಗೂ ಕೂಡ ಕಾಪು ದಾಸ್ತಾನಿನಿಂದಲೇ ಬೇಳೆಕಾಳುಗಳನ್ನು ಒದಗಿಸಲಾಗುತ್ತಿದೆ. ಇತ್ತೀಚೆಗೆ ಯಾವುದೇ ಸಚಿವಾಲಯ ಅಥವಾ ಇಲಾಖೆಯಲ್ಲಿ ಪೋಷಣೆಗೆ ಸಂಬಂಧಿತ ಯೋಜನೆ ಇದ್ದರೆ ಅದಕ್ಕೂ ಸಹ ಕೇಂದ್ರ ದಾಸ್ತಾನಿನಿಂದಲೇ ಬೇಳೆಕಾಳು ಉಪಯೋಗಿಸುವ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಈರುಳ್ಳಿಯ ಮೇಲೆ ದಾಸ್ತಾನು ಮಿತಿ ಹಾಕುವಂತೆ ಆದೇಶ ನೀಡಲಾಗಿದ್ದು, ಅವುಗಳು ಸೂಚಿಸುವ ಈರುಳ್ಳಿಯ ಅವಶ್ಯಕತೆಯನ್ನು ಆಧರಿಸಿ ಅದರ ಆಮದಿನ ಮೂಲಕ ಲಭ್ಯತೆಯನ್ನು ಹೆಚ್ಚಿಸಿ ಬೆಲೆಗಳನ್ನು ಮಂದಗಾಮಿಯಾಗಿಸುವ ಪ್ರಯತ್ನ ಸಹ ಮಾಡಲಾಗಿದೆ. ಗ್ರಾಹಕ ಬೆಲೆ ಸೂಚ್ಯಂಕ ಆಧಾರಿತ ಹಣದುಬ್ಬರದ ದರವು ಏಪ್ರಿಲ್ನಿಂದ ಡಿಸೆಂಬರ್ 2017ರಿಂದ 18ರ ಅವಧಿಯಲ್ಲಿ ಶೇಕಡಾ 3.3ಕ್ಕೆ ಇಳಿಕೆಯಾಗಿದ್ದಲ್ಲದೆ, ಇಂಧನ ಮತ್ತು ಶಕ್ತಿ ಸರಕುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಪ್ರಮುಖ ಸರಕುಗಳು ಸಮೂಹಗಳಿಗೂ ಇಳಿಕೆಯಾಗಿದ್ದುದನ್ನು ಗಮನಿಸಬಹುದು. ಪ್ರಮುಖ ಹಣದುಬ್ಬರ ದರವು ನವೆಂಬರ್ 2016ರಿಂದ ಅಕ್ಟೋಬರ್ 2017ರ ವರೆಗಿನ 12 ತಿಂಗಳ ಅವಧಿಯಲ್ಲಿ ಶೇಕಡಾ 4ಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಇತ್ತು. ಪ್ರಶ್ನೆ 96. ಈ ಟಿಪ್ಪಣಿಗೆ ಸೂಕ್ತವಾದ ತಲೆಬರಹವೆಂದರೆ ಎ. ಹಣದುಬ್ಬರ ನಿಯಂತ್ರಣಕ್ಕೆ ಕ್ರಮಗಳು, ಬಿ. ಕಪ್ಪು ಹಣ ನಿಯಂತ್ರಣಕ್ಕೆ ಕ್ರಮಗಳು, ಸಿ. ವಿದೇಶಿ ನೇರ ಹೂಡಿಕೆ ನಿಯಂತ್ರಣಕ್ಕೆ ಕ್ರಮಗಳು, ಡಿ. ಕಾಳಸಂತೆ ನಿಯಂತ್ರಣಕ್ಕೆ ಕ್ರಮಗಳು.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಣದುಬ್ಬರ ನಿಯಂತ್ರಣಕ್ಕೆ ಕ್ರಮಗಳು. ಮುಂದಿನ ಪ್ರಶ್ನೆ 97. ಟಿಪ್ಪಣಿಯಲ್ಲಿ ನೀಡಿದಂತೆ ಪರಿಶೀಲನಾ ಸಮಿತಿಗಳ ಕ್ರಮಗಳನ್ನು ಸೂಚಿಸಿ. 1. ಕಾರ್ಯದರ್ಶಿಗಳ ಸಮಿತಿ. 2. ಬೆಲೆ ಸ್ಥಿರೀಕರಣ ನಿಧಿ ನಿರ್ವಹಣಾ ಸಮಿತಿ. 3. ಅಂತರ್ ಸಚಿವಾಲಯ ಸಮಿತಿ. 4. ಇತರ ಇಲಾಖಾ ಮಟ್ಟದ ಸಮಿತಿಗಳು. ಸಂಕೇತಗಳು: ಎ 1, 2, 3, 4. ಬಿ 1, 3, 2, 4. ಸಿ 4, 3, 2, 1. ಡಿ 1, 4, 3, 2. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1, 3, 1, 3, 2, 4. ಮುಂದಿನ ಪ್ರಶ್ನೆ 98. ಮೇಲಿನ ಟಿಪ್ಪಣಿಯ ಅನುಸಾರ ಕೆಳಗೆ ನೀಡಿರುವುಗಳ ಪೈಕಿ ಯಾವುದು ಸರಿ? ಕಾಪು ದಾಸ್ತಾನಿನಿಂದ ರಾಜ್ಯಗಳಿಗೆ ಬೇಳೆಕಾಳು ಒದಗಿಸುವುದು. 1. ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ವಿತರಣೆಗಾಗಿ. 2. ಮಧ್ಯಾಹ್ನದ ಬಿಸಿಯೂಟ ಯೋಜನೆಗಾಗಿ. 3. ಸೇನೆ ಮತ್ತು ಕೇಂದ್ರ ಅರೆ ಸೇನೆ ಪಡೆಗಳಿಗಾಗಿ. 4. ಪೋಷಣೆ ಸಂಬಂಧಿತ ಯೋಜನೆಗಳು. ಸಂಕೇತಗಳು: ಎ 1 ಮತ್ತು 2 ಮಾತ್ರ. 3 2 1 ಮತ್ತು 3 ಮಾತ್ರ. ಸಿ 2 ಮತ್ತು 4 ಮಾತ್ರ. ಡಿ 1 2 3 4. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 1 2 3 4. ಮುಂದಿನ ಪ್ರಶ್ನೆ: ಈ ಕೆಳಗೆ ನೀಡಲಾದ 2 ಹೇಳಿಕೆಗಳಲ್ಲಿ ಒಂದು ಪ್ರತಿಪಾದನೆ ಎ ಎಂದು ಇನ್ನೊಂದು ಕಾರಣ ಆರ್ ಎಂದು ಲೇಬಲ್ ಮಾಡಲಾಗಿದೆ. ಪ್ರತಿಪಾದನೆ ಎ: ಈರುಳ್ಳಿಯ ಮೇಲೆ ದಾಸ್ತಾನು ಮಿತಿ ಹೇರಲು ರಾಜ್ಯಗಳಿಗೆ ಆದೇಶಿಸಲಾಯಿತು. ಕಾರಣ ಆರ್: ವ್ಯಾಪಾರಿಗಳ ಆದಾಯವನ್ನು ಹೆಚ್ಚಿಸಬೇಕಿತ್ತು. ಸಂಕೇತಗಳು: ಮೇಲಿನ ಟಿಪ್ಪಣಿ ಅನುಸಾರ ಕೆಳಗೆ ನೀಡಲಾಗಿದ್ದಂತಹ ಪೈಕಿ ಯಾವುದು ಸರಿ? ಎ ಮತ್ತು ಆರ್ ಎರಡೂ ಸರಿಯಾಗಿದೆ ಹಾಗೂ ಆರ್ ಎಯ ಸರಿಯಾದ ವಿವರಣೆಯಾಗಿದೆ. ಬಿ ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಆದರೆ ಆರ್ ಎಯ ಸರಿಯಾದ ವಿವರಣೆಯಲ್ಲ. ಸಿ ಎ ಸರಿಯಾಗಿದೆ ಆದರೆ ಆರ್ ತಪ್ಪಾಗಿದೆ. ಡಿ ಆರ್ ಸರಿಯಾಗಿದೆ ಆದರೆ ಎ ತಪ್ಪಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ. ಮುಂದಿನ ಪ್ರಶ್ನೆ 100. ಕೆಳಗಿನ ಪಟ್ಟಿಗಳನ್ನು ಮೇಲಿನ ಟಿಪ್ಪಣಿ ಉಪಯೋಗಿಸಿ ಹೊಂದಿಸಿ. ಪಟ್ಟಿ 1. ಎ ಅವಶ್ಯಕ ಸಾಮಗ್ರಿಗಳ ಪೂರೈಕೆಯ ಕಾಯ್ದೆ. ಬಿ ಕಾಳಸಂತೆ ನಿಯಂತ್ರಣ ಮತ್ತು ಅವಶ್ಯಕ ಸಾಮಗ್ರಿಗಳ ಪೂರೈಕೆ ನಿಯಂತ್ರಣ ಕಾಯ್ದೆ. ಸಿ ಗ್ರಾಹಕ ಬೆಲೆ ಸೂಚ್ಯಂಕ ಹಣದುಬ್ಬರ ದರವು 3.3% ಇಳಿಕೆಯಾದ ಅವಧಿ. ಡಿ ಪ್ರಮುಖ ಹಣದುಬ್ಬರ ದರವು 4% ಕಡಿಮೆ ಇದ್ದ ಅವಧಿಯು. ಪಟ್ಟಿ 2. 1 2016ರಿಂದ 17. 2 1980. 3 2017ರಿಂದ 18. 4 1955. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅವಶ್ಯಕ ಸಾಮಗ್ರಿಗಳ ಪೂರೈಕೆ ಕಾಯ್ದೆ 1955. ಕಾಳಸಂತೆ ನಿಯಂತ್ರಣ ಮತ್ತು ಅವಶ್ಯಕ ಸಾಮಗ್ರಿಗಳ ಪೂರೈಕೆ ನಿಯಂತ್ರಣ ಕಾಯ್ದೆ 1980. ಗ್ರಾಹಕ ಬೆಲೆ ಸೂಚ್ಯಂಕ ಹಣದುಬ್ಬರ ದರವು 3.3% ಇಳಿಕೆಯಾದ ಅವಧಿ 2017ರಿಂದ 18. ಪ್ರಮುಖ ಹೆಡ್ಲೈನ್ ಅಂದರೆ ಹಣದುಬ್ಬರ ದರವು 4% ಕಡಿಮೆ ಇದ್ದ ಅವಧಿ
2016ರಿಂದ 17. ಈವರೆಗೆ ಕೆಸೆಟ್ 18ರ ಅರ್ಥಶಾಸ್ತ್ರ ವಿಭಾಗದ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಲಾಗಿದೆ. ಒಟ್ಟು 100 ಪ್ರಶ್ನೆಗಳ ವಿಶ್ಲೇಷಣೆ ಮಾಡಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.